Mother India, my most important favorite critic of my life. Professionally, she is a great teacher and now she is working as a social worker. ಅವರು ಅಷ್ಟು ಸುಲಭವಾಗಿ ಯಾವುದೇ ಪ್ರಾಡಕ್ಟ್ನಾಗಲಿ ಸರ್ವಿಸ್ನಾಗಲಿ ಟ್ರೀಟ್ಮೆಂಟ್ನಾಗಲಿ ಎಕ್ಸೆಪ್ಟ್ ಮಾಡಲ್ಲ. ಬಟ್ ನಾವು ಶಿ ಹ್ಯಾಸ್ ಟೇಕನ್ ಅ ಡಿಸ್ಟೆಂಟ್ ಹೀಲಿಂಗ್ ಥೆರಪಿ ಫಾರ್ ಹರ್ ಜಾಯಿಂಟ್ ಪೇಯ್ನ್ ಭಾಳ ದಿನದಿಂದ ಇತ್ತು ಅವ್ರಿಗೆ. ಟ್ರೀಟ್ಮೆಂಟ್ ಅಲೋಪತಿಕ್ ಟ್ರೀಟ್ಮೆಂಟ್ ತೊಗೋತಾ ಇದ್ರು, ಬಟ್ ಆ ಪೇಯ್ನ್ ರಿಡ್ಯೂಸ್ ಆಗಿರಲಿಲ್ಲ. ಸೊ ಐ ಜಸ್ಟ್ ಸ್ಟಾರ್ಟೆಡ್ ಲೈಕ್ 5 days ಬಿಫೋರ್ ನಾನು ಡಿಸ್ಟೆಂಟ್ ಹೀಲಿಂಗ್ ಥೆರಪಿ ಅವರಿಗೆ ಶುರು ಮಾಡಿದೆ. ಅವ್ರ ಫೀಡ್ಬ್ಯಾಕ್ ಕೇಳಿಸ್ಕೊಳ್ಳಿ. ಆದಷ್ಟು ಈ ನಾಲೆಜ್ನ ಸ್ಪ್ರೆಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ನಾಟ್ ಡಿಸ್ರೆಸ್ಪೆಕ್ಟಿಂಗ್ ಎನಿ ಕೈಂಡ್ ಆಫ್ ಮೊಡ್ಯಾಲಿಟೀಸ್ ಆಫ್ ಟ್ರೀಟ್ಮೆಂಟ್. ಐ ಆಮ್ ಜಸ್ಟ್ ಶೇರಿಂಗ್ ದ ನಾಲೆಜ್ ಆಫ್ ಡಿಸ್ಟೆಂಟ್ ಹೀಲಿಂಗ್ ಥೆರಪಿ. ಆದಷ್ಟು ಈ ನಾಲೆಜ್ನ ಶೇರ್ ಮಾಡಿ. ಸೊ ಡಿಸ್ಟೆನ್ಸ್ ಹೀಲಿಂಗ್ ಥೆರಪಿ ಈ ಟ್ರೀಟ್ಮೆಂಟು ನಮ್ಮ ತಾಯಿಗೂ ಲೈಕ್ ಮಂಡಿ ನೋವು ಭಾಳ ದಿನದಿಂದ ಇತ್ತು. ಅವರು ಆ್ಯಕ್ಚುಲಿ ಈಗ ಮನೆ ಮದ್ದು ಏನಂತಾರೆ ಅದಕ್ಕೆ, ಲೈಕ್ ನಾವು ಹೇಳಿದರೆ ಅವ್ರು ಕೇಳ್ತಾ ಇರಲಿಲ್ಲ. ಡಾಕ್ಟರ್ಸ್ ಹತ್ರ ತೋರಿಸ್ತಾ ಇದ್ರು, ಬಟ್ ಕಡಿಮೆ ಆಗಿರಲಿಲ್ಲ. ಇವರಿಗೂ ಡಿಸ್ಟೆಂಟ್ ಹೀಲಿಂಗ್ ಥೆರಪಿ ಜಸ್ಟ್ 5 days ಶುರು ಮಾಡಿದ್ದೀನಿ. ಅವ್ರದ್ದು ಫೀಡ್ಬ್ಯಾಕ್ ಹೇಗಿದೆ ಕೇಳ್ಕೊಳ್ಳಿ. ಇಲ್ಲಿ ಯಾರೂ ಲೈಕ್ ಎಕ್ಸಾಗರೇಟ್ ಮಾಡಿ ಹೇಳ್ತಾ ಇಲ್ಲ, ಏನಿದೆ ಕರೆಕ್ಟ್ ರಿಸಲ್ಟ್ ಅಷ್ಟೇ ಹೇಳ್ತಾ ಇರೋದು. ಅಮ್ಮ, ನಿಮಗೆ ಎಷ್ಟು ದಿನದಿಂದ ಆಯಿತು ಮಂಡಿ ನೋವು? ಈಗ ಸುಮಾರು ತಿಂಗಳಿಂದ ಇತ್ತು. ಲೈಕ್ ಎಲ್ಲರೂ ತೋರಿಸಿದ್ರ? ಬೇರೆ ಕಡೆ ಡಾಕ್ಟ್ರುಗಳಿಗೆ ತೋರಿಸಿದ್ವಿ. ಇವರು ಕಡಿಮೆ ಆಗ್ತಿತ್ತು ಮತ್ತೆ ಆಗ್ತಿರ್ಲಿಲ್ಲ. ಈಗ ನಾನು ಟ್ರೀಟ್ಮೆಂಟ್ ಶುರು ಮಾಡಿ ಎಷ್ಟು ದಿನ ಆಯ್ತು ನಿಮಗೆ? ಒಂದು 5 ದಿನ ಆಯ್ತು, ಒಂದು ವಾರನೂ ಆಗಿಲ್ಲ. 4-5 ದಿವಸ ಆಯ್ತು. ಹೆಂಗಿದೆ ನಿಮಗೆ? 100ರಲ್ಲಿ ಎಷ್ಟು % ಕಡಿಮೆ ಆಗಿದೆ? ಈಗ ಒಂದು 40-50% ಕಡಿಮೆ ಆಗಿದೆ. ಲೈಕ್ ನೀವೇನಾದ್ರೂ ಇನ್ನು ಮುಂದಿನ ಸ್ವಲ್ಪ ಮನೆಯಲ್ಲೇ ಆರಾಮಾಗಿ ಓಡಾಡ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಹೇಳಲು ಇಷ್ಟಪಡ್ತೀನಿ. ಈಗ ಬೇರೆ ಪೇಷಂಟ್ಸ್ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೊ ಈಗ ಬೇರೆಯವರು ಬೇರೆ ಕಡೆ ಹೋಗಿ ಲಕ್ಷಗಟ್ಟಲೆ ಥೌಸಂಡ್ಸ್ ಖರ್ಚು ಮಾಡ್ತಾರೆ. ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ ಅವ್ರಿಗೆ ಆಗ್ತಾ ಇರಲ್ಲ. ಈಗ ಮಿಡಲ್ ಕ್ಲಾಸಲ್ಲಿ ಅಫೋರ್ಡಬಲ್ ಇರಲ್ಲ ಫೀಸ್, ಡಾಕ್ಟರ್ ಫೀಸ್ಗಳೆಲ್ಲ. ಅಂಥವ್ರಿಗೆ ಇದು ಬಹಳ ಒಳ್ಳೆ ಟ್ರೀಟ್ಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಹೌದೌದು. ಈಗ ಶ್ರೀಮಂತರು ದೊಡ್ಡ ದೊಡ್ಡ ಡಾಕ್ಟ್ರುಗಳಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊತಾರೆ. ಇನ್ನು ಕೆಲವರಿಗೆ ಟ್ರೀಟ್ಮೆಂಟಿಗೆ ಅನುಕೂಲ ಇಲ್ಲದೆ ಇರೋರು ಇರ್ತಾರೆ. ಅಂಥವರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ತುಂಬ ನಿಮಗೂ ಒಳ್ಳೆಯ ಉತ್ತಮವಾದ ಆರೋಗ್ಯ ಸಿಗುತ್ತೆ ಅಂತ ಈ ಮೂಲಕ ನಾನು ನಿಮ್ಗೆಲ್ಲರಿಗೂ ಹೇಳೋದು ಇಷ್ಟಪಡ್ತೀನಿ. ನಿಮಗೇನಾದರೂ ಮೆಡಿಸಿನ್ ಕೊಟ್ಟಿದ್ನಾ ನಾನು? ಇಲ್ಲ, ಮೆಡಿಸಿನ್ ಇಲ್ಲ. ಆಯಿಲ್ ಏನಾದರೂ ಕೊಟ್ಟಿಲ್ಲ? ಆಯಿಲ್ ಇಲ್ಲ, ಮೆಡಿಸಿನ್ ಇಲ್ಲ, ಏನಿಲ್ಲ. ಊಟ ಮಾತ್ರ ಮಧ್ಯಾಹ್ನ ನಾನ್ ವೆಜ್ ಬೆಳಗ್ಗೆ ಸಾಯಂಕಾಲ ತೊಗೊಳಂಗಿಲ್ಲ. ಮಧ್ಯಾಹ್ನ ನಿಮ್ಗೆ ಇಷ್ಟಪಟ್ಟಿದ್ದು ನೀವು ಊಟ ಮಾಡ್ಬೋದು. ಒಳ್ಳೆಯ ಉತ್ತಮವಾದ ಆರೋಗ್ಯ ಸಿಗುತ್ತೆ. ನೀವು ಕೂಡ ಬಂದು ಇಲ್ಲಿ ಚಿಕಿತ್ಸೆನ ತಗೊಳೋದ್ರ ಮೂಲಕ ನಿಮ್ಮ ಆರೋಗ್ಯವನ್ನು ಉತ್ತಮಪಡಿಸ್ಕೊಡ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಲೈಕ್ ಡಿಸ್ಟೆಂಟ್ ಹೀಲಿಂಗ್ ಥೆರಪಿ ಇಟ್ಸ್ ನಾಟ್ ಮ್ಯಾಜಿಕ್. ಇಟ್ಸ್ ಆ್ಯಕ್ಚುಲಿ ನಾವು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅನ್ನೋ ಸೈನ್ಸ್ ಮೇಲೆ ವರ್ಕ್ ಮಾಡ್ತೀವಿ. ಲೈಕ್ ಒಂದು ಸೈನ್ಸ್ ರಿಸರ್ಚ್ ಹೇಳುತ್ತೆ, ಆಲ್ ಓವರ್ ದ ವರ್ಲ್ಡ್ ಏನು ಹ್ಯೂಮನ್ ಬೀಯಿಂಗ್ಸ್ ಇದ್ದೀವಿ, ನಮ್ಮದು ಎಲ್ಲರ ಬ್ರೈನೂ ಕನೆಕ್ಟ್ ಆಗಿದೆ. ಬಟ್ ಅದು ಗೊತ್ತಿಲ್ಲ ಅಷ್ಟೇ ಎಲ್ರಿಗೂ. ಆ ಬ್ರೈನ್ ಸೆಲ್ಸ್ ಮೇಲೇ ನಾವು ಆ್ಯಕ್ಟ್ ಮಾಡಿ ನಾವು ಈ ಪೇನನ್ನು ರಿಡ್ಯೂಸ್ ಮಾಡೋದು. ಸೊ ಇದು ಕಂಪ್ಲೀಟ್ಲಿ ಸೈನ್ಸ್ ಬಿಟ್ಟು ಬೇರೆ ಏನಿಲ್ಲ ಇದರಲ್ಲಿ, ಜಾದು ಏನೂ ಇಲ್ಲ. ಇಟ್ ವಿಲ್ ಟೇಕ್ 21 days ನಿಮಗೆ ಮಿನಿಮಮ್ ಬೇಕಾಗುತ್ತೆ ಹೀಲ್ ಮಾಡಲಿಕ್ಕೆ. ಇಲ್ಲ ಜಾಸ್ತಿ ಕ್ರಾನಿಕ್ ಕಂಡೀಷನ್ಸ್ ಇದ್ದರೆ 21 to 41 days ಬೇಕಾಗುತ್ತೆ. ಸೊ ಈಗ ನಿಮ್ಗೇನಾದರೂ ಆ ಥರ ಏನಾದರೂ ತೊಂದರೆ ಇದ್ದರೆ, ಇಲ್ಲ ನಿಮ್ಮ ನೆಟ್ವರ್ಕಲ್ಲಿ ಯಾರಾದರೂ ಅಫೋರ್ಡಬಲ್, ಈಗ ಹೈಯರ್ ಕ್ಲಾಸ್ ಪೀಪಲ್ ದೇ ಕ್ಯಾನ್ ಅಫೋರ್ಡ್
ಕಾಸ್ಟ್ಲಿ ಟ್ರೀಟ್ಮೆಂಟ್ಸ್. ಮಿಡಲ್ ಕ್ಲಾಸ್ ಪೀಪಲ್, ಫಾರ್ ದೆಮ್ ಇಟ್ ಈಸ್ ಲೈಕ್ ಅ ಬ್ಲೆಸ್ಸಿಂಗ್. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನೀಡಿ ಪೀಪಲ್ಗೆ ಹೇಳಿ, ಸೊ ದಟ್ ದೇ ಕ್ಯಾನ್ ಗೆಟ್ ಫುಲ್ ರಿಸಲ್ಟ್ಸ್, ಫುಲ್ ಫ್ರೂಟ್ ಆಫ್ ಡಿಸ್ಟೆನ್ಸ್ ಹೀಲಿಂಗ್ ಥೆರಪಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ.